ಹೇ ಗಾಯ್ಸ್, ಇವತ್ತಿನ ಅನ್ಬಾಕ್ಸಿಂಗ್ ಒಂದು ಮೋಟೋ ಎಡ್ಜ್ 40 ನಿಯೋ ಅಂತ. ಯಾಕಂದ್ರೆ 23,000 ರೂಪಾಯಿಗೆ ಒನ್ ಆಫ್ ದ ಬೆಸ್ಟ್ ಮೊಬೈಲ್ ಅಂದ್ರೆ ಇದಂತ ಹೇಳ್ಬೋದು. ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ. ಬಾಕ್ಸ್ ಅಲ್ಲಿ ನೋಡೋದಾದ್ರೆ ನಿಮಗೆ ಯೂಸರ್ ಮ್ಯಾನ್ಯಲ್ ಸಿಗುತ್ತೆ, ಸಿಮ್ ಎಜೆಕ್ಟರ್ ಪಿನ್ನು, ಮೊಬೈಲ್ ಕೇಸು. ನೋಡ್ತಾ ಇರ್ಬೋದು ಮೊಬೈಲ್ ಯಾವ ಥರ ಇದೆ ಕಲರು, ಆ ಕಲರ್ ತಕ್ಕನಾಗೆ ಕೇಸ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಚಾರ್ಜರು 68 ವ್ಯಾಟು, ಟೈಪ್ ಸಿ ಟು ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಜೊತೆಗೆ ಈ ಮೊಬೈಲ್ನಲ್ಲಿ 3 ವೇರಿಯಂಟ್ ಬರುತ್ತೆ. ಇದು ಬಂದು ಪ್ಯಾಂಥೋನ್ ಅನ್ನೋ ಕಂಪ್ನಿ ಜೊತೆ ಒಂದು ಕೊಲಾಬ್ ಮಾಡಿದ್ದಾರೆ ಈ ಕಲರ್ಗಳನ್ನ. ಮೊದಲನೇದು ಸ್ಮೂತಿ ಸಿ ಅಂತ, ಎರಡನೇದು ಬ್ಲ್ಯಾಕ್ ಬ್ಯೂಟಿ, ಮೂರನೇದು ಕೆನಲ್ ಬೇ ಅಂತ. ಈ 3 ಮೊಬೈಲ್ನು ಕೂಡ ಇವರು ಲಾಂಚ್ ಮಾಡಿದ್ದಾರೆ 3 ಕಲರ್ನಲ್ಲಿ. ಜೊತೆಗೆ ಇದು ಕರ್ವ್ ಡಿಸ್ಪ್ಲೇ ಇದೆ. ನೋಡೋರಿಗೆ ಪ್ರೀಮಿಯಂ ಲುಕ್ ಆಗಿರ್ಬೋದು, ನೋಡಿ ಗ್ರಿಪ್ ಇರ್ಬೋದು, ಪ್ರತಿಯೊಂದು ಕೂಡ ಕಂಫರ್ಟಬಲ್ ಆಗಿರುತ್ತೆ. ಡ್ಯುಯಲ್ ಸಿಮ್ ಸ್ಲಾಟ್ ಇದೆ, 5000 mAh ಬ್ಯಾಟ್ರಿ, 172 ಗ್ರಾಮ್ ವೆಯ್ಟು, ಜೊತೆಗೆ ಫುಲ್ಲು ಪ್ಲಾಸ್ಟಿಕ್ ಫ್ರೇಮು. ಇಷ್ಟು ಬಂದು ಮೊಬೈಲು ಔಟ್ಲುಕ್ ಆಗಿರುತ್ತೆ. ಇನ್ನು ಇದ್ರ ಸೌಂಡ್ ಬಗ್ಗೆ ಮಾತಾಡಬೇಕಂದ್ರೆ ಮೇಲ್ಗಡೆ ನೋಡ್ತಾ ಇರ್ಬೋದು ಡಾಲ್ಬಿ ಆಟಮ್ ಟ್ಯೂನ್ಸ್ ಅಂತ. ಈ ಆಟಮ್ ಟ್ಯೂನ್ಸ್ ಅಂದ್ರಿಂದ ನಿಮ್ಗೆ ಹೇಗೆ ಸ್ಪೀಕರ್ ವರ್ಕ್ ಆಗುತ್ತೆ ಅಂದರೆ ಲೌಡ್ ಆಗಿ ಈ ಸ್ಪೀಕರ್ ಬರುತ್ತೆ, ಜೊತೆಗೆ ಈ ಸ್ಪೀಕರ್ ನಿಮಗೆ ಕೇಳಿಸ್ತಾ ಇರುತ್ತೆ. ಇವಾಗ ನೋಡಿ ಒಂದು ಸಾಂಗ್ ಪ್ಲೇ ಮಾಡ್ತೀನಿ. ನೋಡಲ್ಲ ಗೈಸ್, ಸೌಂಡ್ ಅಂತೂ ಫುಲ್ಲು ಲೌಡಾಗಿ ಬರ್ತಾ ಇದೆ. ಇನ್ನು ಬೇರೆ ಚೈನಾ ಸೆಟ್ಟಿಗೆ ನಾವು ಕಂಪೇರ್ ಮಾಡ್ತಿದ್ವಲ್ಲ ಕಾರ್ಬೋನು, ಆ ಥರ ಮೈಕ್ ಸ್ಪೀಕರು ಆ ಥರ ಇದೆ. ಒಂಥರ ಖುಷಿ ಆಯಿತು. ಈ ಡಿಸ್ಪ್ಲೇ ನೋಡ್ತಾ ಇದ್ರೆ ಫುಲ್ಲು ನೈಸ್ ಆಗಿದೆ. ಜೊತೆಗೆ ಈ ಆ್ಯಪ್ಟಿಕ್ ಇರುತ್ತೆ ಗೊತ್ತಾ, ಅಂದರೆ ಆ್ಯಪ್ಟಿಕ್ ಅಂದರೆ ಇಲ್ಲಿ ನೀವೀಗ ಪ್ರೆಸ್ ಮಾಡ್ತಾ ಇರ್ತೀರ, ಆಗ ಪ್ರೆಸ್ ಮಾಡಬೇಕಾದ್ರೂ ಕೂಡ ನಿಮ್ಗೆ ಒಂದೊಂದ್ಸಲಿ ವೈಬ್ರೇಷನ್ ಬರುತ್ತೆ ಚಿಕ್ಕದಾಗೆ. ಅದೇ ಬೇರೆ ಮೊಬೈಲ್ಗಳು ನಿಧಾನಕ್ಕೆ ಬರುತ್ತೆ, ಬಟ್ ಇದು ವೈಬ್ರೇಷನ್ ಲೌಡ್ ಆಗಿದೆ. ನಿಮ್ಗೆ ಒಂದು ಸ್ವಲ್ಪ ಕಂಫರ್ಟಬಲ್ ಫೀಲ್ ಆಗುತ್ತೆ, ಈಸಿಯಾಗಿ ಸ್ಮೂತ್ ಆಗಿರುತ್ತೆ ಯೂಸ್ ಮಾಡೋದಕ್ಕೂ. ಈ 5G ಮೊಬೈಲಲ್ಲಿ 14 5G ಬ್ಯಾಂಡ್ಸ್ ಇದೆ. ಯಾಕಂದರೆ ಒಂದೊಂದು ಬ್ಯಾಂಡು ಕೂಡ ಒಂದೊಂಥರ ಕೆಲಸ ಮಾಡುತ್ತೆ. 14 5G ಬ್ಯಾಂಡ್ಸ್ ಇದೆ, ಅದರಿಂದ 5Gನೂ ಚೆನ್ನಾಗಿ ವರ್ಕ್ ಆಗುತ್ತೆ. ಜೊತೆಗೆ IP68 ಇರೋದ್ರಿಂದ ಇದು ವಾಟರ್ ರೆಸಿಸ್ಟೆಂಟು. ಆಲ್ಮೋಸ್ಟ್ ಇದು ಐಫೋನ್ ಕೊಡ್ತಾರಲ್ಲ ಆ ಥರ ವಾಟರ್ ರೆಸಿಸ್ಟೆಂಟ್ IP68ನ ಇದರಲ್ಲಿ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ನೀರಲ್ಲಿ ಯೂಸ್ ಮಾಡಿದ್ರು ಕೂಡ ಏನಾಗಲ್ಲ, 1 ಮೀಟರ್ ಒಳಗಡೆ ಹೋಗ್ಬೋದು, ಅರ್ಧ ಗಂಟೆ ನೀವು ನೀರಲ್ಲೇ ಇದನ್ನು ಯೂಸ್ ಮಾಡ್ಬೋದು, ನಿಮ್ಮ ಮೊಬೈಲ್ ಹಾಳಾಗಲ್ಲ. 6.5 ಇಂಚಸ್ಸು ಡಿಸ್ಪ್ಲೇ ಇದೆ, 144 Hz ಡಿಸ್ಪ್ಲೇ ರಿಫ್ರೆಶಿಂಗ್ ರೇಟ್ ಇದೆ. ಜೊತೆಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟು. ಇದರಲ್ಲಿ ಏನಾದರೂ ನೀವು 4K ವಿಡಿಯೋ ನೋಡ್ತೀರಾ ಅಂದರೆ ಈಸಿಯಾಗಿ ನೋಡ್ಬೋದು, ಒಂದು ಚೂರು ನಿಮಗೆ ಲ್ಯಾಗ್ ಆಗಲ್ಲ. ಬೇರೆ ಮೊಬೈಲ್ಗಳಲ್ಲಿ 4K ವಿಡಿಯೋ ಸ್ಮೂತಾಗಿ ಪ್ಲೇ ಆಗುತ್ತೆ. ಒಂದೊಂದು ಮೊಬೈಲ್ಗಳಲ್ಲಿ ಏನಂದರೆ 4K ನೀವು ನೋಡ್ತಾ ಇದ್ದೀರ ಅಂದರೆ ವಾಯ್ಸ್ ಕಟ್ ಆಗೋದು, ಪ್ರತಿಯೊಂದು ಒಂಥರ ಪ್ರಾಬ್ಲಮ್ ಇರುತ್ತೆ. ಬಟ್ ಅದೇ ಇದರಲ್ಲಿ ಆ ಥರ ಯಾವ ಪ್ರಾಬ್ಲಮ್ ಇಲ್ಲ, ಈಸಿಯಾಗಿ ಸ್ಮೂತಾಗಿ ನೀವು 4K ಯೂಸ್ ಮಾಡ್ಬೋದು. ಒಂದು ಮೇಜರ್ ಪ್ರಾಬ್ಲಮ್ ಏನಪ್ಪ ಅಂದರೆ ಇದರಲ್ಲಿ ಇರೋದು, ನೀವು ಏನಾದರೂ ನೆಟ್ಫ್ಲಿಕ್ಸ್ ಯೂಸ್ ಮಾಡ್ತಾರೆ ಅಂದರೆ ನೆಟ್ಫ್ಲಿಕ್ಸಲ್ಲಿ ಫುಲ್ HD ಪ್ಲೇ ಆಗಲ್ಲ. ಅದೊಂದು ರೀಸನ್ ಇದೆ, ನೆಟ್ಫ್ಲಿಕ್ಸ್ ಯೂಸ್ ಮಾಡೋರಿಗೆ ಮಾತ್ರ, ಎಲ್ರಿಗೂ ಅಲ್ಲ ಅದು. ಗೈಸ್, ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ ನಿಮಗೆ ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮ್ರಾ ಸಿಗುತ್ತೆ. ಒಂದು 50 MP OIS, ಜೊತೆಗೆ ಎರಡನೇದು 13 MP ಅಲ್ಟ್ರಾ ವೈಡ್ ಆ್ಯಂಗಲ್, ಜೊತೆಗೆ ಮೈಕ್ರೋ ಲೆನ್ಸ್ ಕೂಡ ಇರುತ್ತೆ. ಇನ್ನು ಫ್ರಂಟಲ್ಲಿ ನೋಡೋದಾದರೆ 32 MP ಕ್ಯಾಮ್ರಾ ಸಿಗುತ್ತೆ. ಇದರಲ್ಲಿ ನೀವು 4K ವಿಡಿಯೋ ರೆಕಾರ್ಡ್ ಮಾಡ್ಬೋದು 30 FPS ಅಲ್ಲಿ. ಎಸ್, ಇದು 13 MP ಕ್ಯಾಮ್ರಾ, 0.5x, 1x, 2x. ನೀವು ಬೇಕಾದ್ರೆ ಇನ್ನೂ ಝೂಮ್ ಹಾಕೊಬೋದು, ಬಟ್ ಆದರೆ ಅವರು ಕಂಫರ್ಟಬಲ್ ಆಗಿರಲಿ, ಫೋಟೋಸ್ ಕ್ಲಿಕ್ ಮಾಡಿದ್ರೆ ಇಷ್ಟರಲ್ಲಿ ಕ್ಲಿಯರ್ ಬರುತ್ತೆ ಅನ್ನೋದಕ್ಕೆ ಅವರೇ ಕೊಟ್ಬಿಟ್ಟಿರ್ತಾರೆ ಎಷ್ಟು ಬೇಕೋ ಅಷ್ಟು. ಇನ್ನು ಪೋರ್ಟ್ರೇಟಲ್ಲೂ ಕೂಡ 3 ಆಪ್ಷನ್ ಕೊಟ್ಟಿದ್ದಾರೆ, ಝೂಮಿಂಗು 24mm, 35mm, 50mm ಅಂತ. ನೀವು ಪೋರ್ಟ್ರೇಟಲ್ಲಿ ತೆಗಿಬೇಕಾದ್ರೆ ಇದರಲ್ಲಿ ತೆಗೆದ್ರು ಇನ್ನೂ ಚೆನ್ನಾಗಿ ಬರುತ್ತೆ. ಇನ್ನು ಪ್ರೋ ಮಾಡಲು ನೀವು ನಾರ್ಮಲ್ ಕ್ಯಾಮ್ರಾ ಯೂಸ್ ಮಾಡ್ತಿರಲ್ಲ ಅವ್ರಿಗಂತೂ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ನೀವು ಆಟೋನೋ ಬೇಕಾದ್ರೆ ಹಾಕೋಬೋದು, ಶಟರ್ ಸ್ಪೀಡು, iOS ಎಲ್ಲ ಕೂಡ ನೀವು ಇದರಲ್ಲಿ ಸೆಟ್ ಮಾಡ್ಕೊಬೋದು. ಪ್ರೋ ಆಗಿರೋರಿಗೆ ಇದು ಗೊತ್ತಾಯಿರುತ್ತೆ. ಆಲ್ಮೋಸ್ಟ್ ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ. ಇನ್ನು ಮೋರ್ ಹತ್ರ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ಕಲರ್ದು, ನೀವು ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ರಿಮೂವ್ ಮಾಡೋದಕ್ಕೆ. ಜೊತೆಗೆ ಎರಡನೇದು ನೈಟ್ ವಿಷನ್ನು, ಪ್ಯಾನೋರಾಮಾ. ಇದು ಬಂದು ಅಲ್ಟ್ರಾ ಹೇಳಿದೆ ಗೊತ್ತಾ, 50 MP ಕ್ಯಾಮ್ರಾ. ಈ 50 MP ಕ್ಯಾಮ್ರಾ ತೆಗೆದ್ರೆ ನೋಡ್ತಾ ಇರ್ಬೋದು, ಒಂದು ತೆಗೆದಿದ್ದೀನಿ, ತೆಗೆದ್ರೆ ಒಂದು ಕ್ಯಾಮ್ರಾ ಬಂದು 50 MB ಬರುತ್ತೆ. 50 MB ಇದೆ, 50 MP 50 MB ಬರುತ್ತೆ. ನೋಡ್ತಾ ಇರ್ಬೋದು ಫುಲ್ಲು ಝೂಮ್ ಇನ್ ಮಾಡಿದ್ರು ಕೂಡ ಅದೇ ಕ್ಲಾರಿಟಿ ಇದೆ. BBMP ಅವ್ರ ಕ್ಯಾಮ್ರಾ ಎಲ್ಲ ಹಾಗೆ ಕಾಣಿಸ್ತಾ ಇದೆ. ಇನ್ನು ಬಂದು ಸ್ಕ್ಯಾನರು, ಇಲ್ಲಿ ಡ್ಯುಯಲ್ ಕ್ಯಾಪ್ಚರ್ ಅಂದರೆ ಫೋಟೋನ ಕ್ಲಿಕ್ ಮಾಡ್ಬೋದು, ಫ್ರಂಟು ಬ್ಯಾಕು ಎರಡೂ ಕೂಡ ಒಟ್ಟೊಟ್ಟಿಗೆನೆ. ಫೋಟೋ ಬೂತ್ ಅಂತ, ಫೋಟೋ ಅಂದರೆ ಒಂದು 4-5 ಫೋಟೋ ಮಾಡಿ ಒಂದು ಕೊಲೇಜ್ ಮಾಡಿಕೊಡುತ್ತೆ ಇನ್ಸ್ಟಾಗ್ರಾಮ್ಗೆ, ಸ್ಟೋರಿಗೆಲ್ಲ ಹಾಕೋಕ್ಕೆ, ಟೈಮ್ ಲ್ಯಾಪ್ಸು, ಇನ್ನು ಕಲರ್ ಸ್ಪಾಟು. ಜೊತೆಗೆ ಇನ್ನು ಡ್ಯುಯಲ್ ಕ್ಯಾಪ್ಚರ್ ಆಲ್ರೆಡಿ ನೋಡಿದ್ರೆ ಗೊತ್ತಾ, ಡ್ಯುಯಲ್ ಕ್ಯಾಪ್ಚರ್ ಬಂದು ಫೋಟೋಗೆ, ಇದು ಬಂದು ವೀಡಿಯೋಗೆ. ಇನ್ನು ನಿಮ್ಗೆ ಇದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದಾರೆ ಈ ಸ್ಲೋ ಮೋಷನ್ ಇದೆ ಗೊತ್ತಾ, 120 FPS ಅಲ್ಲಿ ಫುಲ್ HD ಬರುತ್ತೆ ಸ್ಲೋ ಮೋಷನ್ನು. ಅದೇನೇ 240 FPS ಅಲ್ಲಿ HD ಮಾತ್ರ ಬರುತ್ತೆ.
ನೀವು 120ನೇ ಸಾಕು. ತುಂಬ ಸ್ಲೋ ಮೋಷನ್ ಈ ವಿಡಿಯೋ ಶೂಟ್ ಮಾಡ್ತೀವಿ, ತುಂಬ ಸ್ಲೋ ಮೋಷನಾಗಿ ಬರುತ್ತೆ. ಒಂದು ವಿಡಿಯೋ ಹಾಕ್ತೀನಿ, ನೋಡ್ತಾ ಇರ್ಬೋದು ನೀವೀಗ. ಗೈಸ್, ಈ ವಿಡಿಯೋ ಶೂಟ್ ಮಾಡ್ತಾ ಇರೋದು ಬಂದು ಮೋಟೋದಲ್ಲೇ. ತುಂಬ ಸ್ಟೆಬಿಲೈಸ್ ಆಗಿದೆ, ನೀವೇ ನೋಡ್ತಾ ಇರ್ಬೋದು ವಿಡಿಯೋನ. ಜೊತೆಗೆ ಈ ಆಡಿಯೋ ಕ್ವಾಲಿಟಿ ಕೂಡ ಅದರಿಂದನೇ ಕೇಳ್ತಾ ಇರೋದು ನೀವು. ಕ್ಲಿಯರ್ವಾಗಿ ನೋಡ್ತಾ ಇರಲ್ಲ, ಇದು ಫ್ರಂಟ್ ವಿಡಿಯೋ 4K, ಜೊತೆಗೆ ಫ್ರಂಟಲ್ಲಿ 4K ರೆಕಾರ್ಡ್ ಮಾಡ್ತಾ ಇದ್ದೀನಿ. ನೋಡೋಲ್ಲ ಗೈಸ್ ವಿಡಿಯೋನ. ಮೊಬೈಲ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಅನ್ಕೊತೀನಿ. ಅಕಸ್ಮಾತ್ ನೀವೆಲ್ಲ ಬೇರೆಯವ್ರ ಮೊಬೈಲ್ ತೊಗೊಂಡಿದ್ರೆ ಕೆಳಗಡೆ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ. ಕ್ಯಾಮ್ರಾ ಕ್ವಾಲಿಟಿ ಅಂತೂ A1 ಆಗಿದೆ. ಅಕಸ್ಮಾತ್ ಇನ್ನೂ ಕ್ಯಾಮ್ರಾದಲ್ಲಿ ನಿಮಗೆ ಎಕ್ಸ್ಟ್ರಾ ಅಡಿಷನಲ್ ಫೀಚರ್ಸ್ಗಳು ಏನಿದೆ, ಕ್ಯಾಮ್ರಾದೇ ಒಂದು ರಿವ್ಯೂ ಮಾಡಿ, ಇಲ್ಲ ಫೋನ್ದೇ ಒಂದು ರಿವ್ಯೂ ಮಾಡಿ ಅಂದರೆ ಫುಲ್ಲು ಪ್ರತಿಯೊಂದು ಕೂಡ ರಿವ್ಯೂ ಮಾಡ್ತೀನಿ. ಅದು ಲಾಂಗ್ ವಿಡಿಯೋ ಆಗುತ್ತೆ. ಬೇಕು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಕೊಡ್ತೀನಿ. ಈ ವಿಡಿಯೋ ಅನಿಸುತ್ತೆ ಅಂತ ಎಲ್ಲರೂ ಕೂಡ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಗೊತ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಈ ಪ್ರಾಡಕ್ಟ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಅದರಿಂದ ಬೈ ಮಾಡ್ಬೋದು. ಎಲ್ರಿಗೂ ನಮಸ್ಕಾರ. ಜೈ ಆಂಜನೇಯ.